ದ್ವಿತೀಯ PUC ವಿದ್ಯಾರ್ಥಿಗಳು ಪರೀಕ್ಷೆಗಾಗಿ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರ್ತಾರೆ. ಈ ಒಂದು ಸಿದ್ಧತೆಯ ಜೊತೆಯಲ್ಲಿಯೇ ಆ ಒಂದು ಪ್ರಿಪ್ರೇಟರಿ ಎಕ್ಸಾಮ್ಸಲ್ಲಿ ನಡೆದಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀವು ರೆಫರ್ ಮಾಡಿದರೆ ನಿಮಗೆ ಹೆಲ್ಪ್ ಆಗ್ಬೋದು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಕೊಡ್ತಾ ಇದ್ದೇನೆ. ಇವು ಕೆಲವೊಂದು ಡಿಸ್ಟಿಕ್ಗಳಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆಗಳಾಗಿವೆ. ಹಾಗಿದ್ರೆ ಇಲ್ಲಿ ನೋಡ್ತಾ ಹೋಗೋಣ. ಯಮಸುತಂಗರಹುವಿನೇ ಧರ್ಮಕ್ಷಮೆಯ ಗರ ಹೊಡೆದಿಹುದು ಪಾರ್ಥನು ಮಮತೆಯುಳ್ಳವನೆಂಬನೇ ತಮ್ಮಣ್ಣನಾಜ್ಞೆಯಲ್ಲಿ ಭ್ರಮಿತನಾಗಿಹನು. ಈ ಪದ್ಯಭಾಗದಲ್ಲಿ ದ್ರೌಪದಿಯು ಧರ್ಮರಾಯನನ್ನು ಕುರಿತು ಏನೆಂದು ಚಿಂತಿಸ್ತಾಳೆ ಅಂತಂದರೆ, ಈ ಅರ್ಜುನನಿಗೆ ಧರ್ಮ ಮತ್ತು ಕ್ಷಮೆಯ ದೆವ್ವ ಹಿಡಿದ್ಬಿಟ್ಟಿದೆ ಅಂತ ಅಂತಾನೆ. ಯಾವುದರಿಂದ ಪರಿಮಳವನ್ನು ಅರಿಯಬಹುದು ಅಂದರೆ ಪುಷ್ಪದಿಂದ ಅರಿಯಬಹುದು. ಹಾಗೆ ಹಲವು ಹಳ್ಳಗಳು ಸೇರಿ ಏನಾಗ್ತವೆ ಅಂದರೆ ಅವು ಸಮುದ್ರಗಳಾಗ್ತವೆ. ದುರ್ಗಂಧ ಬಿಡದೇ ಇರುವಂತಹದ್ದು ಊರ ಹಂದಿ. ಕವಿಯ ಪ್ರಕಾರ ಯಾವುದು ಮತ್ತೆ ಚಿಗುರುತ್ತದೆ ಅಂದರೆ ಅದು ಮರ. ಮಾನವ ಕೇಂದ್ರಿತ ಅಭಿವೃದ್ಧಿಯು ಎನ್ನುವಂಥದ್ದು ದುರಂತ ಬೀಜಗಳನ್ನು ಅಡಗಿಸಿಕೊಂಡಿರುತ್ತದೆ. ಎಲ್ಲಿ ಅಂದರೆ ತನ್ನ ಬೆಳವಣಿಗೆಯಲ್ಲಿ. ಕಲಿಯುಗದ ಅಮೃತ ಯಾವುದು ಅಂತ ಇದೆ, ಅದು ಹಳ್ಳಿಯ ಚಹಾ ಹೋಟೆಲುಗಳು. ಎಲ್ಲೋ ಕಂಬದ ಮೇಲೆ ಸತ್ತಿರೋ ತಿಪ್ಪಣ್ಣನಿಗೂ ಎಲ್ಲೋ ಓಡಾಡ್ಕೊಂಡಿರೋ ಆನೆಗೂ ಕಟ್ತಿರಲ್ಲಯ್ಯ ಎಂಬ ಲೇಖಕರು ದುರ್ಗಪ್ಪನಿಗೆ ಹೇಳುವ ಮಾತು ಏನನ್ನು ಸೂಚಿಸ್ತದೆ ಅಂತಂದರೆ ಅದು ದುರ್ಗಪ್ಪನ ಮೇಲಿನ ಕೋಪವನ್ನು ಸೂಚಿಸುತ್ತದೆ. ಟೆಲಿಫೋನ್ ಕಂಬದ ಮೇಲೆ ಮೃತನಾದಂತಹ ಲೈನ್ಮ್ಯಾನ್ ಯಾರು ಅಂದರೆ ಅದು ತಿಪ್ಪಣ್ಣ. ಟೆಲಿಫೋನ್ ಸಿಬ್ಬಂದಿ ಯಾರ ವಿರುದ್ಧ ಮುಷ್ಕರವನ್ನು ಹೂಡ್ತಾರೆ ಅಂದರೆ ಅವರು ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ವಿರುದ್ಧ ಅವರು ಒಂದು ಮುಷ್ಕರವನ್ನು ಹೂಡ್ತಾರೆ. ಹಾಗೆ ಮುಂದಿನದು ಬಿಟ್ಟ ಸ್ಥಳಗಳಿಗೆ ಸರಿಯಾದಂತಹ ಒಂದು ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ. ಡ್ಯಾಶ್ ಬಗ್ಗೆ ತಿಳಿಯಲು ಲೇಖಕಿ ಮೂಲೆಮನೆ ಮುದ್ದೇಗೌಡರನ್ನು ಭೇಟಿ ನೀಡ್ತಾರೆ ಅಂದರೆ ಅವರು ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಮೂಲೆಮನೆ ಮುದ್ದೇಗೌಡರನ್ನು ಭೇಟಿ ಆಗ್ತಾರೆ. ಡ್ಯಾಶ್ ಭಾಷೆಗಿಂತ ದೊಡ್ಡದು ಅಂತ ಹೇಳ್ತಾರೆ ಅಂತಂದರೆ ಅದು ಬದುಕು. ಹಾಗೆ ಆತನ ಈಜಿಗೆ ಡ್ಯಾಶ್ ನಾಚಬೇಕಿತ್ತು ಅಂದರೆ ಮೀನುಗಳೇ ನಾಚಬೇಕಾಗಿತ್ತು. ಆ ರೀತಿಯಾಗಿ ಅವನು ಈಜ್ತಾ ಇದ್ದ. ವಿಜ್ಞಾನದ ಅಡಿಪಾಯ ಏನು ಅಂದರೆ ಅದು ಪ್ರಶ್ನೆ ಕೇಳುವಂತಹದ್ದು. ಶೇಷನು ರಾಮಾಯಣದ ಕಥೆಯನ್ನು ಯಾರಿಗೆ ಹೇಳ್ತಾನೆ ಅಂದರೆ ಅದು ವಾತ್ಸಾಯನಿಗೆ ಹೇಳ್ತಾನೆ. ಇನ್ನು ಹೊಂದಿಸಿ ಬರೆಯಿರಿ. ಗದುಗಿನ ಭಾರತವನ್ನು ಬರೆದಂಥವರು ಕುಮಾರವ್ಯಾಸ. ಪುರಂದರದಾಸರದು ಜಾಲಿಯ ಮರದಂತೆ. ಒಂದು ಹೂ ಹೆಚ್ಚಿಗೆ ಹಿಡಿತೇನೆ ಲಲಿತ ಸಿದ್ದಬಸವಯ್ಯ ಅವರು ಬರೆದಿರುವಂಥದ್ದು. ಇನ್ನು ಟಿ ಯಲ್ಲಪ್ಪ ಅವರದು ಹತ್ತಿ ಚಿತ್ತ ಮತ್ತು ಅನ್ನುವಂಥ ಒಂದು ಪದ್ಯವನ್ನು ರಚಿಸಿದ್ದಾರೆ. ಇನ್ನು ಒಮ್ಮೆ ನಗುತ್ತೇನೆ ಅನ್ನುವಂಥದ್ದು ಸುಕನ್ಯಾ ಮಾರುತಿ ಅವರು. ಇನ್ನು 2 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನಂತ ಆಶ್ವಾಸನೆ ಇತ್ತಿತ್ತು ಅಂತ. ಹಾಗೆ ಮಲಗಿರುವಂತಹ ಭೀಮನನ್ನು ದ್ರೌಪದಿ ಹೇಗೆ ಎಬ್ಬಿಸ್ತಾಳೆ ಅನ್ನುವಂಥದ್ದು. ಹುಸಿನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣವೇನು ಅಂತ ಇದೆ. ಮುದುಕಿಯು ಯಾರನ್ನು ಏನೆಂದು ಪ್ರವರ್ತಿಸ್ತಾಳೆ ಅಂತ. ಹಾಗೆ ಮುಂದಿನದು ಯಾವುದಾದ್ರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇದು ಗದ್ಯಗಳಿಗೆ ಸಂಬಂಧಿಸಿರುವಂಥದ್ದು. ಸಿದ್ಲಿಂಗಿ ಏಕೆ ರದ್ದಾಂತ ಮಾಡ್ತಾಳೆ ಅನ್ನುವಂಥದ್ದು. ಹಾಗೆ ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು ಅನ್ನುವಂಥದ್ದು. ಕಲಾಂ ಅವರ ಬದುಕಿನ ಮಂತ್ರ ಯಾವುದಾಗಿತ್ತು ಅಂತ. ಹಳ್ಳಿಯದ ಚಹಾದ ಅಂಗಡಿ ಅಂದರೆ ಹೇಗಿರ್ತತೆ ಅಂತ. ಹಾಗೆ ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಇದು ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂತಹದ್ದು. ದುರ್ಗಪ್ಪನು ಏಕೆ ಬಂದಿರಬಹುದು ಅಂತ ನಿರೂಪಕರು ಯೋಚಿಸ್ತಾರೆ. ಇನ್ನು ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು ಅಂತ. ಹಾಗೆ ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸ್ತವೆ ಅಂತ ಪುಟ್ಟಣ್ಣಯ್ಯ ಹೇಳ್ತಾನೆ ಅಂತ. ಆನೆಯನ್ನು ಹದ್ದುಬಸ್ತಿಯಲ್ಲಿ ಇಡೋದರ ಬಗ್ಗೆ ವೇಲಾಯುಧನ ಅಪ್ಪ ಏನು ತಿಳಿಸಿದ್ರು ಅಂತ. ಹಾಗೆ ಮುಂದಿನದು ಯಾವುದಾದ್ರೂ 2 ವಾಕ್ಯಗಳ ಸಂದರ್ಭವನ್ನು ಸೂಚಿಸುವ ಬರೆಯಿರಿ ಅಂತ ಕೇಳಿದರೆ ತೃಣವೇ ಪರ್ವತವಲ್ಲವೇ ಅನ್ನುವಂಥದ್ದು. ಇದು ವಚನಗಳಲ್ಲಿ ಬರುವಂತಹದ್ದು. ಹಾಗೆ ಬಂದೇ ತಿರುತ್ತದೆ ದೈವಿ ರಾಜ್ಯ ಅನ್ನುವಂತಹದ್ದು. ಇವೆಲ್ಲ ಪದ್ಯಗಳಿಗೆ ಸಂಬಂಧಿಸಿದ. ಜ್ಯೋತಿ ನೀನ್ಯಾರ ಹೋಲಾರ ಅನ್ನುವಂಥದ್ದು ಅಬ್ಬಲಿಯವರ ರಸಬಳ್ಳಿ ಪದ್ಯಕ್ಕೆ ಸಂಬಂಧಿಸಿರೋದು. ಇನ್ನು ಯಾವುದಾದ್ರೂ ಒಂದಕ್ಕೆ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ ಅಂತ ಇದೆ. ದುರಂತದ ಮೂಲ ಬೀಜಗಳು ಚಹಾಗಿಡದ ರೂಪದಲ್ಲಿ ಬಂದವು. ವಾಲ್ಪರೆ ಅಭಿವೃದ್ಧಿ ತಂದ ದುರಂತ ಅದಕ್ಕೆ ಸಂಬಂಧಿಸಿರುವಂಥದ್ದು. ಈ ಅದೃಷ್ಟ ನನಗೂ ಇತ್ತಲ್ಲ ನಿನಗೂ ಇತ್ತಲ್ಲ ಅನ್ನುವಂಥದ್ದು. ಅದು ಆಯ್ಕೆ ಇದೆ ನಿಮ್ಮ ಕೈಯಲ್ಲಿ ಅನ್ನುವಂತಹದ್ದು. ಹಾಗೆ ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಅನ್ನುವಂಥದ್ದು ತಿರುಳುಗಣದ ಬೆಳ್ನುಡಿ ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು. ಹಾಗೆ ಮುಂದಿನದು ಯಾವುದಾದರೂ ಒಂದಕ್ಕೆ ಸಂದರ್ಭವನ್ನು ಸ್ವಾರಸ್ಯ ಬರೆಯಿರಿ. ದೀರ್ಘ ಗದ್ಯ. ವೆಪನ್ ಸಾರ್ ವೆಪನ್ ನಮಗೆ ಮುಖ್ಯ ಅನ್ನೋ ನನಗೇನು ಈ ನಾಯಿಗಳನ್ನು ಕಂಡ್ರೆ ಪ್ರೀತಿನ ಸ್ವಾಮಿ ಅನ್ನುವಂಥದ್ದು. ಹಾಗೆ ಮುಂದಿನದನ್ನು ನೋಡೋಣ. ರಾವಣನ ಮನಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾರೆ ವಿವರಿಸಿ ಅಂತ. ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವಂತಹ ಘಟನೆಯನ್ನು ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ. ನಗರ ಜೀವನದ ಯಾಂತ್ರಿಕ ವಿವರಗಳು ಕವಿತೆಯಲ್ಲಿ ಹೇಗೆ ಚಿತ್ರಿತಗೊಂಡಿವೆ ವಿವರಿಸಿ ಅಂತ ಇದೆ. ಇನ್ನು ಮುಂದಿನ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ. 40ನೇ ಒಂದು ಪ್ರಶ್ನೆ ಇದು. ಈ 40ನೇ ಪ್ರಶ್ನೆಗೆ ಸಂಬಂಧಿಸಿದಂತೆ ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ನಾನು
ಪಾಸಿಂಗ್ ಪ್ಯಾಕೇಜಲ್ಲಿ ಇರುವಂತಹ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ಕೂಡ ಕೊಟ್ಟಿದ್ದೇನೆ. ಅವುಗಳನ್ನು ನೀವು ರೆಫರ್ ಮಾಡುವುದು. ಮಂದೆಗಿಳಿಸಿದ ಪಾಪಿ ಕೌರವ ನಂದು ಮುಂದೆಲೆ ವಿಡಿದು ಸೈಂಧವ ನಂದು ಬಳಿಕಾರಣ್ಯವಾಸದಳೆನ್ನ ದೊಯ್ದು ಇಂದು ಕೀಚಕ ನಾಯಕಾಲಲ್ಲಿ ನೊಂದೆ ನಾನೀ 3 ಬಾರಿಯ ಬಂದ ಭಂಗವನೇ ಸಾಕೆನುತ ಬಸವಳಿದಳಿಂದು ಮುಖಿ ಅನ್ನುವಂಥದ್ದು. ದ್ರೌಪದಿಯು ಮುಂದೆಲೆ ಎಳೆದವರು ಯಾರು ಅಂತ ಇದೆ. ಹಾಗೆ ಅರಣ್ಯವಾಸದಲ್ಲಿ ದ್ರೌಪದಿಯನ್ನು ಎಳೆದೊಯ್ದವರು ಯಾರು, ದ್ರೌಪದಿ ಏಕೆ ಬಸವಳಿದಳು ಅಂದರೆ ಆಕೆ ಯಾಕೆ ಅವಳಿಗೆ ಬೇಸರವಾಗಿತ್ತು ಅನ್ನುವಂಥದ್ದು. ಹಾಗೆ ಮುಂದಿನದು 5-6 ವಾಕ್ಯದ ಪ್ರಶ್ನೆಗಳು. ಬಸಲಿಂಗ ಕೊನೆಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ಯಾವುದು, ಅದಕ್ಕೆ ಕಾರಣಗಳೇನು ಅಂತ ಇದೆ. ಚಿನ್ನಮ್ಮ ಮತ್ತು ಆಕೆಯ ಕುಟುಂಬಕ್ಕೆ ಹೊಳೆಯ ಬಗ್ಗೆ ಅಸಹನೆ ಕೋಪ ಉಂಟಾಗಲು ಕಾರಣವೇನು ಅಂತ ಇದೆ. ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಕೃಷ್ಣೇಗೌಡರನ ಆನೆ ಹುಟ್ಟಿ ಬೆಳೆದಂತಹ ಬಗೆಯನ್ನು ವಿವರಿಸಿ, ಅದು ಪೇಟೆಯಲ್ಲಿ ಏನು ಮಾಡ್ತಾ ಇತ್ತು ಅಂತ. ಹಾಗೆ ಆನೆಯು ಎಲ್ಲಿ ಬಾಯಿಲ್ಲದ ಜನರ ಸಂಕೇತವಾಗಿರುವುದನ್ನು ವಿಶ್ಲೇಷಿಸಿ ಅಂತ ಕೇಳಿದರೆ. ಮುಂದಿನದು ಭಾಷಾಭ್ಯಾಸಕ್ಕೆ ಸಂಬಂಧಿಸಿರುವಂಥದ್ದು. 2 ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ. ನಾರಿ ಅಂದರೆ ಹೆಣ್ಣು, ಸ್ತ್ರೀ ಅಂತ ಬರಿಬೋದು. ಇನ್ನು ಕಣ್ಣು ಅಂದರೆ ನಯನ, ಅಕ್ಷಿ ಅಂತ. ಹಾಗೆ ಮರ್ಕಟ ಅಂದರೆ ಮಂಗ, ಕೋತಿ ಆಗುತ್ತೆ. ಕೆಳಗಿನ ಪದಗಳಿಗೆ ಗುಣವಾಚಕಗಳನ್ನು ಬರೆಯಿರಿ ಅಂತ ಕೇಳಿದರೆ. ಕಲಿ ಭೀಮ ಅನ್ನುವಂಥದ್ರಲ್ಲಿ ಕಲಿ ಅಂದರೆ ವೀರ ಅಂತ ಅರ್ಥ. ಘೋರಪಾತಕಿ ಅನ್ನುವಂಥದ್ರಲ್ಲಿ ಘೋರ, ಗಟ್ಟಿಪಾದ ಅನ್ನುವಂಥದ್ರಲ್ಲಿ ಗಟ್ಟೆ. ಹಾಗೆ ಎರಡನೇ ಪದಗಳಿಗೆ ತದ್ಭವ ರೂಪ ಬರೆಯಿರಿ ಅಂತ ಕೇಳಿದರೆ. ಮುಖ, ಮೊಗ, ಅಗ್ನಿ, ಅಗ್ಗಿ, ಗೂಕ ಅಂದರೆ ಗೂಗೆ ಅಂತ ಬರಿಬೋದು. ಹಾಗೆ ಕ್ರಿಯಾಪದಗಳ ನಿಷೇಧ ರೂಪವನ್ನು ಬರೆಯಿರಿ ಅಂದರೆ ಕ್ರಿಯೆ ನಡೆಯೋದಿಲ್ಲ ಅಂತ ಬರಿಬೇಕಾಗುತ್ತೆ. ತಿನ್ನುವಳು, ತಿನ್ನಳು, ಕೇಳುವರು, ಕೇಳರು, ಬಂದನು, ಬರರು ಅಥವಾ ಬರುವುದಿಲ್ಲ ಅಂತ ಬರಿಬೋದು. ಹಾಗೆ ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಇದೆ. ಮಣಬಾರ, ಅವನ ಶಾಲೆಯ ಬ್ಯಾಗು ಮಣಬಾರದಷ್ಟು ಇದೆ ಅಂತ. ವಜ್ರಮುಷ್ಟಿ, ಭೀಮ ದುರ್ಯೋಧನನಿಗೆ ವಜ್ರಮುಷ್ಟಿಯಿಂದ ಹೊಡೆದ. ತಲೆಬಾಗು, ನಾವು ಹಿರಿಯರಿಗೆ ತಲೆಬಾಗಬೇಕು. ಹಾಗೆ ಮುಂದಿನದು ಅನ್ಯದೇಶೀಯ ಪದಗಳನ್ನು ಬರೆಯಿರಿ ಅಂತ ಇದೆ. ಹೋಟೆಲ್ಲು, ಹಾಗೆ ಟೀಚರು, ಇಂಥವೆಲ್ಲ ಹೆಡ್ ಮಾಸ್ಟರು, ಇಂಥವೆಲ್ಲ ಪದಗಳು ಬಂದಿದೆಯಲ್ಲ, ಇವುಗಳು ಅನ್ಯದೇಶೀಯ ಪದಗಳು. ಹಾಗೆ ಇನ್ನು ಕೆಳಗಿನ ಯಾವುದಾದ್ರೂ ಒಂದನ್ನು ಕುರಿತು ಪತ್ರ ಬರೆಯಿರಿ ಅಂತ ಕೇಳಿದರೆ. ಒಂದು ವೈಯಕ್ತಿಕ ಪತ್ರವನ್ನು ಕೊಟ್ಟಿರ್ತಾರೆ, ಇನ್ನೊಂದು ವ್ಯಾವಹಾರಿಕ ಪತ್ರವನ್ನು ಕೊಟ್ಟಿರ್ತಾರೆ. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಬರೀಬೇಕು. ಇನ್ನೂ ಒಂದನ್ನು ಗಮನಿಸಬೇಕಾಗುತ್ತೆ. ಕೆಲವೊಂದ್ಸಲಿ ಅಲ್ಲಿ ವಿದ್ಯಾರ್ಥಿಗಳ ಹೆಸರನ್ನು ಕೂಡ ಕೊಟ್ಟಿರ್ತಾರೆ, ಕೆಲವೊಂದ್ಸಲಿ ಕೊಟ್ಟಿರಲ್ಲ. ಅವುಗಳನ್ನು ಗಮನಿಸ್ಬಿಟ್ಟು, ಹಾಗೆ ಅಲ್ಲಿಯ ಕಾಲೇಜಿನ ಹೆಸರು ಇರ್ಬೋದು, ಎಲ್ಲ ಅಡ್ರೆಸ್ಗಳನ್ನು ನೋಡಿ ಗಮನಿಸಿ ನೀವು ಬರೀಬೇಕಾಗುತ್ತೆ. ಹಾಗೆ ಮುಂದಿನ ಒಂದು ಪ್ರಿಪ್ರೇಟರಿ ಪೇಪರನ್ನು ನೋಡ್ತಾ ಹೋಗೋಣ. ಏನಂ ಕೇಳದೆಪೆನು ರಘು ಸೂನನ ಲಕ್ಷ್ಮಣನ ಪೊಲ್ಲವಾರ್ತೆಯನ್ನಿನ್ನೆಂದ ನಳಿನಾನನೆ ಬರ್ಪದ ದಶಾನನಂ ಕಂಡು ತಾಳ್ದಿದ್ದಾಳ್ ತಲ್ಲಣಮಂ ಅನ್ನುವಂಥದ್ದು. ಇಲ್ಲಿ ನಳಿನಾನನೆ ಎಂದು ಯಾರನ್ನು ಕರೆಯಲಾಗುತ್ತೆ ಅಂತಂದರೆ ಅದು ಸೀತೆಗೆ ಕರೆಯಲಾಗುತ್ತೆ. ಗುರು ಹೇಗೆ ವರ್ತಿಸಬಾರದು ಅಂದರೆ ಗುರು ಲಘುವಾಗಿ ವರ್ತಿಸಬಾರದು. ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾದಂತಹವನು ಯಾರು ಅಂದರೆ ಅದು ಪಾರ್ಥ ಅಂದರೆ ಅರ್ಜುನ. ತತ್ವಜ್ಞಾನವನ್ನು ಕೇಳದವರು ಯಾರು ಅಂದರೆ ಘೋರ ಪಾಪಿಗಳು. ಬೇಟೆಗಾರ ಯಾರು ಅಂದರೆ ಬೆಳಕು ಬೇಟೆಗಾರ. ಹಾಗೆ 100 ದಾರಿ ಹಿಡಿದು ಸೀತಾ ವಾರಕ್ಕೆ ನನ್ನನ್ನು ಹುಡುಕಿ ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟ್ಗೆ ಬರ್ತಾ ಇದ್ಲು. ಸುಮ್ಮನೆ ದೂರು ಹೇಳ್ತಾ ಕೂರುವ ಬದಲು ನೀನೇನಾದರೂ ಮಾಡು ಅಂತ ಹೇಳಿದಾಗ ಇದು ಸೀತೆಗೆ ಏನಾಗಿತ್ತು ಅಂತಂದರೆ ಅವಳಿಗೆ ಅದು ಬಲು ಪ್ರಯಾಸದಾಯಕವಾಗಿತ್ತು. ಕನ್ನಡವು ಕಸ್ತೂರಿಯಲ್ಲವ ಅಂತ ಹೇಳಿದಂತಹವರು ಮನೋರಮೆ. ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಯಾವುದು ಅಂದರೆ ಟೆಲಿಫೋನ್ ಕಂಬದ ಮೇಲೆ ಮೃತಪಟ್ಟಂತಹ ಲೈನ್ಮನ್ ತಿಪ್ಪಣ್ಣ. ನೋಡಿ, ಈ ಒಂದು ಪ್ರಶ್ನೆ ಬಹಳಷ್ಟು ಬಾರಿ ರಿಪೀಟ್ ಆಗಿರುವಂಥದ್ದನ್ನು ನೋಡ್ಬೋದು. ಸತ್ತಿರೋದು ನಿಮ್ಮದು, ಇವತ್ತೆಲ್ಲ ನಾಳೆ ನೀವೇ ಕೊಂದು ತಿನ್ನೋ ಪ್ರಾಣಿ, ಅದಕ್ಕೆ ಯಾಕ್ರಿ ನಷ್ಟ ಕಟ್ಟಿಕೊಡ್ಬೇಕು, ನಾಳೆ ಮಾಡೋ ಸಾರು ಇವತ್ತೇ ಮಾಡಿರಿ. ಈ ಸಾಲಿನ ಪ್ರಾಮುಖ್ಯತೆ ನೋಡಿ. ಈ ಒಂದು ಪ್ರಶ್ನೆಯೂ ಕೂಡ ಅಷ್ಟೇ ಬಹಳಷ್ಟು ಬಾರಿ ರಿಪೀಟ್ ಆಗಿರುವಂತಹದ್ದನ್ನು ನೋಡ್ಬೋದು. ಇವುಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಅಂದರೆ ಕೂಡ ತಪ್ಪಾಗಲಾರ್ದು. ಹಾಗೆ ವಾಲ್ಪರೆಗೆ ಬಂದ ಬ್ರಿಟಿಷ್ ಪದ ಯಾರು ಅಂದರೆ ಕಾರ್ಬಾರ್ ಮಾರ್ಷ್ ಅನ್ನುವಂಥವ್ರು. ಡ್ಯಾಶ್ ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗ್ತಾ ಇದ್ದಾರೆ ಅಂದರೆ ಅದು ಕನ್ನಡಿಗರು. ದಣಿಯ ಹೆಸರೇನು ಅಂತಂದರೆ ಅದು ವೆಂಕಪ್ಪಯ್ಯ. ಅಗತ್ಯ ಮಾಹಿತಿಯನ್ನು ಕ್ರೋಢೀಕರಿಸುವಂತಹ ಒಂದು ಸಾಧನ ಅಂದರೆ ಅದು ಚಿಪ್. ಲೇಖಕರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾದ ಅಂಗಡಿ ಒಂದು ವಾರ್ತಾ ಇಲಾಖೆ ಇದ್ದ ಹಾಗೆ. ಇನ್ನು ಹೊಂದಿಸಿ ಬರೆಯಿರಿ ಇದೆ. ಈ ಹೊಂದಿಸಿ ಬರೆಯಿರಿಯನ್ನು ನೋಡ್ತಾ ಹೋಗೋಣ. ಜಾಲಿಯ ಮರದಂತೆ ಅನ್ನುವಂಥದ್ದು ಪುರಂದರದಾಸರು ಬರೆದಿರುವಂಥದ್ದು. ಇನ್ನು GS ಶಿವರುದ್ರಪ್ಪನವರದು ಮುಂಬೈ ಜಾತಕ. ಇನ್ನು KS ನಿಸಾರ್ ಅಹಮದ್ರವ್ರದ್ದು ಶಿಲುಬೆ ಹೇರಿದ್ದಾನೆ. ಹಾಗೆ T ಯಲ್ಲಪ್ಪ ಅವ್ರದ್ದು ಹತ್ತಿ ಚಿತ್ತ. ಮತ್ತು ಇನ್ನು ಸುಕನ್ಯಾ ಮಾರುತಿಯವರದು ಒಮ್ಮೆ ನಗುತ್ತೇನೆ ಅನ್ನುವಂತಹದ್ದು. ಹಾಗೆ ಮುಂದಿನ ಒಂದು
ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಇರುವಂತಹದ್ದು 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ರಾವಣನು ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸ್ತಾನೆ ಅನ್ನುವಂಥದ್ದು. ಗಂಡರೈವರು 3 ಲೋಕದ ಗಂಡರಾರು ವಿವರಿಸಿ ಅಂತ ಇದೆ. ಅಂದರೆ ಅದು ಪಾಂಡವರು. ಹಾಗೆ ಮುಂದಿನದು ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷವನ್ನು ತಾಳಿದೆ ಅನ್ನುವಂಥದ್ದು. ಇನ್ನು ಮುಂದಿನದು ಯಾವುದಾದರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ಇಲ್ಲಿ ಕೊನೆಯಲ್ಲಿ ಬಸವಲಿಂಗನಿಗೆ ಏನಂತ ನಿಶ್ಚಯಿಸ್ಕೊಳ್ತಾನೆ ಅಂತ. ಕನ್ನಡದ ಸಮಸ್ಯೆಗಳು ಎಲ್ಲಿವರೆಗೆ ಇದ್ದೇ ಇರುತ್ತವೆ. ವಿ.ಜಿ. ಸುಂದರಂ ಸಿಕಂದರಾಬಾದ್ ಶಾಲಾ ಬಾಲಕಿ ಬಗೆಗೆ ಹೇಳಿದಂತಹ ಹೆಮ್ಮೆಯ ಮಾತುಗಳು ಏನು ಅಂತ ಇದೆ. ಭಾವೈಕ್ಯತೆ ಈ ದೇಶದಲ್ಲಿ ಎಲ್ಲಿದೆ. ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಬರೆಯಿರಿ ಅಂತ ಇದೆ. ಇದು ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು. ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸುದಾಯಕವಾದುದು ಏಕೆ ಅಂತ. ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ವಿವರಿಸಿದ್ದು ಹೇಗೆ ಅಂತ. ಉಚ್ಚನಯಗಳ ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸ್ತವೆ ಅಂತ ಹೇಳ್ಬಿಟ್ಟು ಪುಟ್ಟಯ್ಯ ಹೇಳ್ತಾನೆ. ಆನೆಯನ್ನು ಹದ್ದುಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುಧನ ಅಪ್ಪ ಏನೇ ತಿಳಿಸಿದ್ರು ಅಂತ. ಹಾಗೆ ಇಲ್ಲಿ ಮುಂದೆ ಸಂದರ್ಭದ ವಾಕ್ಯಗಳು ಇದೆ. ಅದರ ನಂತರ ಸಂದರ್ಭದ ವಾಕ್ಯಗಳ ನಂತರ ನೋಡ್ತಾ ಹೋಗೋಣ. ನೋಡಿ, ಕಂಬದಳು ಏನೋ ಸೇರಿಕೊಂಡಿದೆ ಅನ್ನುವಂಥದ್ದು ಬಹಳಷ್ಟು ಬಾರಿ ರಿಪೀಟ್ ಆಗಿದೆ. ಹಾಗೆ ಅದು ಹೊರಗಿನ ಜನರಿಗೆ ಪರಿಚಯವಿರಲಿಲ್ಲ, ಅದು ಆಯಿತು. ಹಾಗೆ ಮುಂದಿನದು ಯಾವುದಾದರೂ 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ರಾವಣನಲ್ಲಿ ಕಂಡುಬರುವಂತಹ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸ್ತಾರೆ. ಬಸವಣ್ಣನ ಪ್ರಕಾರ ನೈಜ ಭಕ್ತಿಯ ಗುಣಗಳಾವುವು ಅಂತ ಇದೆ. ಇನ್ನು 40ನೆಯ ಪ್ರಶ್ನೆಯನ್ನು ಗಮನಿಸಿ. ಇರಿಯಲ್ ಬಲ್ಲೊಡೆ ವೀರನಾಗು ಧರೆಯೋಳು ನಾನಾ ಚಮತ್ಕಾರಮಂ ಅರಿಯಲ್ ಬಲ್ಲೊಡೆ ಮಂತ್ರಿಯಾಗು ವಿಭುವಾಗಾರೆಂದೊಡೆ ಕೋಪಮಂ ತೊರೆಯಲ್ ಬಲ್ಲೊಡೆ ಯೋಗಿಯಪ್ಪುದರಿ ಷಡ್ವರ್ಗಗಳಂ ಗೆಲ್ವೊಡೆ ಅನ್ನುವಂತಹದ್ದು. ಈ ಒಂದು ಪ್ರಶ್ನೆಯನ್ನು ಗಮನಿಸಿ ಸರಿಯಾಗಿ ಅರ್ಥೈಸ್ಕೊಂಡು ಉತ್ತರಿಸಬೇಕಾಗುತ್ತೆ. ಇನ್ನು ಮುಂದಿನದು ಬಸಲಿಂಗ ಎದುರಿಸ್ತಾ ಇದ್ದಂತಹ ಸಮಸ್ಯೆಗಳು ಯಾವುವು ಅಂತ ಇದೆ. ಗದ್ಯಗಳಿಗೆ ಸಂಬಂಧಿಸಿರುವಂಥದ್ದು ಇದು. ಬಸಲಿಂಗ ಎದುರಿಸ್ತಿದ್ದಂತಹ ಸಮಸ್ಯೆ ಯಾವುದು. ಮುಸ್ರೆ ಪಾತ್ರೆಗಳು ನೀರು ಪಾಲದದ್ದು ಹೇಗೆ, ಅವುಗಳು ಮೇಲೆತ್ತಲು ಮಾಡಿದ ಪ್ರಯತ್ನಗಳೇನು. ಇನ್ನು ಹಾಗೆ ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು ಬೀದಿ ನಾಯಿಗಳ ನಿವಾರಣೆಗೆ ಕಾಂತೇಬ್ರು ತೆಗೆದುಕೊಂಡ ಕ್ರಮಗಳಾವುವು. ನಾಗರಾಜನ ನಿಗೂಢ ಸಾವಿನ ಬಗ್ಗೆ ಜನರ ಅಭಿಪ್ರಾಯ ಏನಾಗಿತ್ತು ಅಂತ. ಹಾಗೆ ಇನ್ನು ಭಾಷಾ ಅಭ್ಯಾಸವನ್ನು ನೋಡೋಣ. ಕೆಳಗಿನ 2 ಪದಗಳಿಗೆ ನಾನಾರ್ಥವನ್ನು ಬರೆಯಿರಿ ಅಂತ ಕೇಳಿದರೆ, ಗುರು ಅಂದರೆ ಶಿಕ್ಷಕ ಅಂತಲೂ ಕೂಡ ಕರೀತಾರೆ. ಹಾಗೆ ಗುರು ಅಂದರೆ ವ್ಯಾಕರಣಾಂಶದಲ್ಲಿ 2 ಮಾತ್ರೆಗಳನ್ನು ಒಳಗೊಂಡಿರುವಂಥದ್ದು ಅಂತ ಅರ್ಥ. ಹಾಗೆ ಮಡಿ ಅಂದರೆ ಶುಭ್ರವಾಗಿರುವಂತಹದ್ದು ಅಂತಲೂ ಹೇಳ್ಬೋದು. ಹಾಗೆ ಮಡಿ ಅಂದರೆ ಸಾವು ಅಂತಲೂ ಕೂಡ ಹೇಳ್ಬೋದು. ಹಾಗೆ ಎಳೆ ಅಂತಂದರೆ ಚಿಗುರು ಅಂತಲೂ ಆಗುತ್ತೆ. ಒಂದು ದಾರಕ್ಕೂ ಕೂಡ ಎಳೆ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಕೆಳಗಿನ ಪದಗಳಿಗೆ ತದ್ಭವವನ್ನು ಗುರುತಿಸಿ ಬರೆಯಿರಿ ಅಂತ ಕೇಳಿದರೆ, ಅಮೃತ ಅಮರ್ದು, ಉದ್ಯೋಗ ಉಜ್ಜುಗ, ಪ್ರಯಾಣ ಪಯಣ. ಇನ್ನು ಕೆಳಗಿನ ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ. ಕೈ ಕೊಡು, ಅವನು ಅರ್ಧ ದಾರಿಯಲ್ಲಿ ಕೈ ಕೊಟ್ಟ. ಹಾಗೆ ಸಿಂಹ ಸ್ವಪ್ನ, ಪೊಲೀಸರಿಗೆ ಕಳ್ಳರು ಸಿಂಹ ಸ್ವಪ್ನದಂತೆ ಕಾಡುತ್ತಿದ್ದರು. ಹಾಗೆ ಮುಂದಿನದು ಕಾಲು ಕೀಳು, ಪೊಲೀಸರನ್ನು ನೋಡಿ ಕಳ್ಳರು ಅಲ್ಲಿಂದ ಕಾಲು ಕಿತ್ತರು. ಕೆಳಗಿನ 2 ಪದಗಳಿಗೆ ಗುಣವಾಚಕಗಳನ್ನು ಬರೆಯಿರಿ ಅಂತ ಕೇಳಿದರೆ, ರಸಬಳ್ಳಿ ಅನ್ನುವಂಥದ್ರಲ್ಲಿ ರಸ, ಇನ್ನು ಹಾಡು ಹಕ್ಕಿ ಅನ್ನುವಂಥದ್ರಲ್ಲಿ ಹಾಡು, ಗಟ್ಟಿಪಾದ ಅನ್ನುವಂಥದ್ರಲ್ಲಿ ಗಟ್ಟಿ. ಹಾಗೆ ಕೆಳಗಿನ ಪದಗಳ ವಿಭಕ್ತಿ ಪ್ರತ್ಯಯವನ್ನು ಬರೆಯಿರಿ ಅಂತ ಕೇಳಿದರೆ, ಇದು ಸಲಿಲಂ ಅಂತ ಬಂದಿರೋದ್ರಿಂದ ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಇದು ಹಳೆಗನ್ನಡ ವಿಭಕ್ತಿ ಪ್ರತ್ಯಯ. ಅಂತ ಬಂದಿರೋದ್ರಿಂದ ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಪೈರಿಗೆ ಅಂತ ಇದೆ, ಇದು ಚತುರ್ಥಿ ವಿಭಕ್ತಿ. ಇನ್ನು ದಣಿಗಳಿಂದ ಅಂತ ಇದೆ, ಇದು ಹೊಸಗನ್ನಡ ತೃತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಇನ್ನು ಕ್ರಿಯಾಪದಗಳ ಕಾಲಸೂಚಕಗಳನ್ನು ಬರೆಯಿರಿ ಅಂತ ಕೇಳಿದರೆ, ಓಡಿದರು ಅಂದರೆ ಈಗಾಗಲೇ ಕ್ರಿಯೆ ಮುಗ್ದೋಗಿರೋದ್ರಿಂದ ಅದು ಭೂತಕಾಲ. ಕುಣಿಯುವರು ಅನ್ನುವಂಥದ್ದು ಮುಂದೆ ನಡಿಬೇಕಾಗಿರೋದು, ಸೊ ಇದು ಭವಿಷ್ಯತ್ ಕಾಲ. ಬರ್ತಾರೆ ಅನ್ನುವಂಥದ್ದು ಅದು ನಡೆಯುವಂತಹ ಕಾಲ, ವರ್ತಮಾನ ಕಾಲ ಆಗುತ್ತೆ. ಇನ್ನು ರಕ್ತದಾನ, ನೇತ್ರದಾನದ ಮಹತ್ವ ಅಥವಾ ಕನ್ನಡ ಭಾಷೆಯನ್ನು ಅಭಿವೃದ್ಧಿಗೊಳಿಸುವಂತಹ ಮಾರ್ಗಗಳು, ಇವುಗಳನ್ನು ಕುರಿತು ನೀವು ಪ್ರಬಂಧವನ್ನು ಬರೀಬೇಕಾಗುತ್ತೆ. ಇನ್ನು ಪತ್ರಲೇಖನ. ಹಾಗೆ ಮುಂದಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಸೌಮಿತ್ರಿ ಎಂದರೆ ಯಾರು ಅಂತ ಇದೆ, ಅದು ಲಕ್ಷ್ಮಣ. ಹಾಗೆ
ಗುರು ಹೇಗೆ ವರ್ತಿಸಬಾರ್ದು ಅಂದರೆ ಲಘುವಾಗಿ ವರ್ತಿಸಬಾರ್ದು. ಪಾರ್ಥನು ಮಮತೆಯುಳ್ಳವನೆಂದು ತಮ್ಮಣ್ಣನಾಜ್ಞೆಯಲ್ಲಿ ಭ್ರಮಿತನಾಗಿಯವನು ಯಾರು ಅಂದರೆ ಧರ್ಮರಾಯನು. ಜಾಲಿಯ ಮರದಂತೆ ಇರುವಂತಹವರು ದುರ್ಜನರು. ಕ್ರಿಸ್ಮಸ್ ಸಂದರ್ಭದಲ್ಲಿ ಅತ್ತಿ ಯಾವ ಕೆಲಸ ಮಾಡಿದೆ ಅಂದರೆ ಅದು ಮಂಜಿನ ಕೆಲಸ. ಕಾನ್ವೆಂಟ್ಗಳು ಶಿಕ್ಷಣದಲ್ಲಿ ಅದು ಗಿಳಿಪಾಠವಾಗಿ ನಮ್ಮ ಬಾಲಕಿಯರಲ್ಲಿ ಒಂದು ಕೃತಕ ವ್ಯಕ್ತಿತ್ವವನ್ನು ಮೂಡಿಸಿವೆ. ಅದು ಇಂಗ್ಲೀಷು. ಕಲಿಯುಗದ ಅಮೃತ ಯಾವುದು ಅಂದರೆ ಚಹಾ. ಕೃಷ್ಣೇಗೌಡನ ಆನೆ ಮೊದಲು ಯಾವ ಮಠದಲ್ಲಿತ್ತು ಅಂದರೆ ಅದು ಗೂಳೂರು. ರಹಮಾನ್ ಬೇಕಾದರೆ ಇವಳನ್ನೇ ಕೇಳಿ, ಆನೆಗೆ ನಾನೇನು ಮಾಡಿದೆ ಅಂತ ಎಂದು ಜುಬೇದಳ ಕಡೆ ಕೈ ತೋರಿಸಿದ. ಇಲ್ಲಿ ರೆಹಮಾನ್ ಜುಬೇದಳ ಹೆಸರನ್ನು ಬಳಸಲು ಕಾರಣ ಸಾಕ್ಷಿಗಾಗಿ. ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಹೆಸರು ಖಾನ್ ಸಾಹೇಬ್. ಮುಂದಿನದು ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ನೀಡಿರುವಂಥ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ, ಮುಟ್ಟಿಸಿಕೊಂಡವರು ಕಥೆಯ ಸರ್ಕಾರಿ ವೈದ್ಯ ಯಾರು ಅಂದರೆ ಡಾಕ್ಟರ್ ತಿಮ್ಮಪ್ಪ. ಕಾರ್ವಾರ್ ಮಾಸ್ಟರ್ನ ಜೊತೆಗಾರನ ಹೆಸರು ಪೂಣಚ್ಚಿ. ದಣಿಗಳ ಮನೆಯ ಪಕ್ಕದಲ್ಲಿ ಹರಿತಾ ಇದ್ದಂತಹ ನಳಿ ಶಾಂಭವಿ. ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಮಗು ತನ್ನನ್ನು ತಾನು ಬಹುಮಾನವಾಗಿ ನೀಡ್ತಾನೆ ಅಂತ ಹೇಳ್ಬಿಟ್ಟು ಮನೋರಮೆ ಹೇಳ್ತಾಳೆ. ಇನ್ನು ಪುಲಿಗೆರೆ ಸೋಮನಾಥ ಪಗೆಯಂ ಬಾಲಕನೆಂಬರೆ ಅನ್ನುವಂಥ ಒಂದು ಪದ್ಯವನ್ನು ರಚಿಸಿದ್ದಾರೆ. ಇನ್ನು ಪುರಂದರದಾಸರು ಕೀರ್ತನೆಗಳು. ಜನಪದ ಸಾಹಿತ್ಯ ಅಬ್ಬಲಿಯವರ ರಸಬಳ್ಳಿ. ಹತ್ತಿ ಚಿತ್ತ ಮತ್ತು ಟಿ ಯಲ್ಲಪ್ಪ ಅವರದು. ಸುಕನ್ಯಾ ಮಾರುತಿಯವರು ಒಮ್ಮೆ ನಗುತ್ತೇನೆ. ಮುಂದಿನದು ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರ್ತಾನೆ ಅನ್ನುವಂಥದ್ದು. ಇದು 2-3 ವಾಕ್ಯದ ಪ್ರಶ್ನೆಗಳು. ಇದು ಪದ್ಯಗಳಿಗೆ ಸಂಬಂಧಿಸಿರುವಂಥದ್ದು. ಗಂಡರೈವರು 3 ಲೋಕದ ಗಂಡರಾರು ಅಂತ ನೋಡಿ. ಈ 2 ಪ್ರಶ್ನೆಗಳನ್ನು ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ರಿಪೀಟ್ ಆಗಿರುವಂತಹದ್ದನ್ನು ನೋಡ್ಬೋದು. ಸೊ ಅದಕ್ಕೆ ಇದು ವೆರಿ ಇಂಪಾರ್ಟೆಂಟು. ಇನ್ನು ಕ್ರಿಸ್ಮಸ್ ಮನೆಗೆ ಏನನ್ನು ಒತ್ತು ತಂದಿದೆ, ಇದು ಕೂಡ ಬಹಳಷ್ಟು ಬಾರಿ ರಿಪೀಟ್ ಆಗಿರುವಂತಹದ್ದನ್ನು ನೋಡ್ಬೋದು. ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಯಾವುದು ಗುಣವಾಗಿ ತೊಡಗಿತ್ತು, ಇದು ಕೂಡ ಅಷ್ಟೇ. ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರುತ್ತೆ, ಕಲಾಂ ಅವರ ಅದಕ್ಕಿನ ಅಂತರದ ಯಾವುದಾಗಿತ್ತು, ಹಳ್ಳಿಯ ಚಹದ ಅಂಗಡಿ ಅಂದರೆ ಹೇಗಿರ್ತದೆ ಅಂತ. ಇನ್ನು ಮುಂದಿನದು ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ದುರ್ಗಪ್ಪ ಏಕೆ ಬಂದಿರಬಹುದು ಅಂತ ನಿರೂಪಕರು ಯೋಚಿಸ್ತಾರೆ. ನಾಗರಾಜ ಪ್ರಕಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ನಂಬರ್ 1 ಎನಿಮಿಗಳು ಯಾರು ಅಂತ ಕೇಳಿದರೆ, ನಾಯಿ ಕಚ್ಚಿದ್ದಲ್ಲಿ ಎಂದಾಗ ಜಬ್ಬಾರ್ ಇರುಸು ಮುರುಸಿನಿಂದ ಹೇಳಿದ್ದೇನು, ಆನೆಯನ್ನು ಹದ್ದುಬಸ್ತಿನಲ್ಲಿ ವೇಲಾಯುಧನ ಅಪ್ಪ ಏನು ಹೇಳಿದ್ರು ಅಂತ. ಹಾಗೆ ಮುಂದಿನದು ಪಗೆಯಂ ಬಾಲಕನೆಂಬರೆ ಅನ್ನುವಂತಹ ಒಂದು ಪದ್ಯ. ಈ ಪದ್ಯಕ್ಕೆ ಸಂಬಂಧಿಸಿರುವಂತಹದ್ದು ಮೊದಲನೇದು. ಹಾಗೆ ಮುಂದಿನದು ಎಷ್ಟು ಸಲವಮ್ಮ ಹೇಳುವುದು ನಿನಗೆ ಅನ್ನುವಂಥದ್ದು. ಇದು ಒಂದು ಹೂ ಹೆಚ್ಚಿಗಿಡುತ್ತೇನೆ ಅನ್ನುವಂತಹದ ಒಂದು ಪದ್ಯಕ್ಕೆ ಸಂಬಂಧಿಸಿರುವಂಥದ್ದು. ಮುಂದಿನದು ನೀರು ಬಿದ್ದರೆ ಕಣ್ಣು ಹೋಗುವಂತಹ ಅಪಾಯವಿದೆ, ಮುಟ್ಟಿಸಿಕೊಂಡವನು. ದುರಂತದ ಮೂಲಬೀಜಗಳು ಚಹಾಗಡದ ರೂಪದಲ್ಲಿ ಬಂದ ನೋಡಿ. ಇವು 3 ಕೂಡ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು. ಇವು ಬಹಳಷ್ಟು ಬಾರಿ ರಿಪೀಟ್ ಆಗಿರುವಂತಹದ್ದನ್ನು ನೋಡಬಹುದು. ನಿನ್ನ ಪುಕಾರ ಎನ್ನಿದ್ರು ಬರವಣಿಗೆಯಲ್ಲಿರಬೇಕು. ಕಂಬದ ಮೇಲೆ ಯಾರೋ ಕೈಲಾಸ ಕಂಡ ಆಗಿದೆ, ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು. ಇನ್ನು ಪ್ರಮದವನದಲ್ಲಿ ನಡೆದಂತಹ ರಾವಣ ಸೀತೆಯರ ಸಂಭಾಷಣೆ ವಿವರಿಸಿ ಅಂತ ಕೇಳಿದರೆ, ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳಾವು, ನಗರ ಜೀವನದ ಯಾಂತ್ರಿಕ ವಿವರಗಳು ಮುಂಬೈ ಜಾತಿಕ ಕವಿತೆಯಲ್ಲಿ ಹೇಗೆ ಚಿತ್ರಿತಗೊಂಡಿವೆ. ಇನ್ನು 40ನೆಯ ಪ್ರಶ್ನೆ, ನಿನ್ನ ಹೆಗಲರ ಇಟ್ಟು ಕೀಚಕ ಕುನ್ನಿಯೊಡೆದನು ರಾಜಸಭೆಯಲ್ಲಿ ನಿನ್ನ ವಂದಿಗರಿರಲು ಪರಿಭವ ಉಚಿತವೇ ತನಗೆ ಅಂತ. ಈ ಮಾತನ್ನು ಯಾರಿಗೆ ಹೇಳ್ತಾರೆ ಅಂತ, ವಂದಿಗರು ಅಂತ ಯಾರು ಅಂತ ಈ ಮಾತಿನ ತಿರುಳು ವಿಶ್ಲೇಷಿಸಿ ಅಂತ ಕೇಳಿದರೆ. ಇನ್ನು ಮುಂದಿನದು ಲೇಖಕಿಯ ಪತಿ ಮೂತ್ರಪಿಂಡದಲ್ಲಿ ಕರಗಿ ಹೋದದ್ದು ಹೇಗೆ ವಿವರಿಸಿ ಅಂತ ಕೇಳಿದರೆ, ಮುಸುರೆ ಪಾತ್ರೆಗಳು ನೀರು ಪಾಲದು ಹೇಗೆ, ಅವುಗಳನ್ನು ಮೇಲೆತ್ತುವ ಮಾಡುವ ಪ್ರಯತ್ನಗಳು ಏನು ಅಂತ ಇದೆ. ಹಾಗೆ ನಿದ್ರೆ ಮಂಪರಿಂದ ಡ್ರೈವರ್ ಪರಂಧಾಮಕ್ಕೆ ಹೋದಂಥ ಸಂದರ್ಭ ನೋಡಿ. ಈ ಒಂದು ಪ್ರಶ್ನೆ ಅಷ್ಟೇ ಬಹಳಷ್ಟು ಬಾರಿ ರಿಪೀಟ್ ಆಗಿರುವಂಥದ್ದನ್ನು ನೋಡಬಹುದು. ಮುಂದಿನದು ಕೆಳಗಿನ 2 ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ ಅಂತ ಕೇಳಿದರೆ, ದೊರೆ ಅಂದರೆ ರಾಜ ಅಂತ. ಹಾಗೆ ದೊರಕುವಂಥದ್ದು ಸಿಗುವಂಥದ್ದು ಕೂಡ ಬರಿಬೋದು. ಹಾಗೆ ಬಗೆ ಅಂದರೆ ವಿಧ ಅಂತಲೂ ಅರ್ಥ. ಇನ್ನೂ ಒಂದು ಕೆಟ್ಟದನ್ನು ಮಾಡಬಾರ್ದು ಅಂದರೆ ಉಂಡ ಮನೆಗೆ 2 ಬಗೆಯಬಾರದು ಅಂತ ಹೇಳ್ತೀವಲ್ಲ, ಅದು ಬಟ್ಟೆ ಅಂದರೆ ದಾರಿ ಅಂತಲೂ ಆಗುತ್ತೆ, ಹಾಗೆ ವಸ್ತ್ರ ಅಂತಲೂ ಕೂಡ ಆಗುತ್ತೆ. ಇನ್ನು ಕೆಳಗಿನ 2 ಕ್ರಿಯಾಪದಗಳ ಧಾತುಗಳನ್ನು ಬರೆಯಿರಿ ಅಂತ ಕೇಳಿದರೆ, ನಲಿಯುತ್ತಿತ್ತು ಅನ್ನುವಂಥದ್ರಲ್ಲಿ ನಲಿ, ಕೇಳುವರು ಅನ್ನುವಂಥದ್ರಲ್ಲಿ ಕೇಳು, ಎದ್ದನು ಅನ್ನುವಂಥದ್ರಲ್ಲಿ ಏಳು. ಇನ್ನು ಕೆಳಗಿನ 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ ಅಂತ ಕೇಳಿದರೆ, ಹಸಿರು ಕಂಬಳಿಯಲ್ಲಿ ಹಸಿರು, ಕೆನೆ ಹಾಲು ಅನ್ನುವಂಥದ್ರಲ್ಲಿ ಕೆನೆ, ಕಿರುಹಾದಿ ಅನ್ನುವಂಥದ್ದಲ್ಲಿ ಹಾದಿ ಯಾವ ರೀತಿಯಾಗಿತ್ತು, ಕಿರುದಾರಿಯಾಗಿತ್ತು. ಕೆಳಗಿನ 2 ಪದಗಳಿಗೆ
ಭಾವಗಳನ್ನು ಬರೆಯಿರಿ ಅಂತ ಕೇಳಿದರೆ ವೀರ ಅನ್ನುವಂಥದ್ದಕ್ಕೆ ವೀರ, ಸಂಸ್ಕೃತ ಅನ್ನುವಂಥದ್ದಕ್ಕೆ ಸಕ್ಕದ, ಮುಖ ಅನ್ನುವಂಥದ್ದಕ್ಕೆ ಮುಖ. ಈ ಕೆಳಗಿನ ಎರಡು ಪದಗಳ ವಿಭಕ್ತಿಯನ್ನು ಬರೆಯಿರಿ ಅಂತ ಕೇಳಿದರೆ ನಡೆಸಿದಳು ಹೂ ಅನ್ನುವಂಥದ್ದು ಇಲ್ಲಿ ಬಂದಿರೋದ್ರಿಂದ ಇದು ಪ್ರಥಮ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಇಲ್ಲಿ ಅನ್ನುವಂಥದ್ದು ಬಂದಿರೋದ್ರಿಂದ ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಇಲ್ಲಿ ಒಳ್ ಅನ್ನುವಂಥದ್ದು ಬಂದಿರೋದ್ರಿಂದ ಹಳೆಗನ್ನಡ ಸಪ್ತಮ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಇನ್ನು ಎರಡು ಪದಗಳ ದ್ವಿರುಕ್ತಿಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಲೇಸು ಲೇಸು, ಪದೇ ಪದೇ, ನಿಲ್ಲು ನಿಲ್ಲು ಅನ್ನುವಂಥದ್ದು. ಇನ್ನು ಎರಡು ಪ್ರಬಂಧಗಳು ಸಾಂಸ್ಕೃತಿಕ ಚಟುವಟಿಕೆಗಳ ಮತ್ತು ಕನ್ನಡ ಭಾಷೆಯನ್ನು ಅಭಿವೃದ್ಧಿಗೊಳಿಸುವಂತಹ ಮಾರ್ಗಗಳು ಅಂತ ಇದೆ. ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕಾಗುತ್ತೆ. ಹೇಗೆ ಮುಂದಿನದು ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪತ್ರ ಬರೆಯಿರಿ ಅಂತ ಕೇಳಿದ್ದಾರೆ. ಇದು ಕೊಟ್ಟಿರುವಂತಹ ಅಡ್ರೆಸ್ಸನ್ನು ಗಮನಿಸಿಬಿಟ್ಟು ಅವರ ಹೆಸರು ವಿಳಾಸವನ್ನು ನೋಡಿಬಿಟ್ಟು ಸರಿಯಾಗಿ ನೀವು ಪತ್ರವನ್ನು ಬರೀಬೇಕಾಗುತ್ತೆ. ಹಾಗೆ ಮುಂದಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಸೌಮಿತ್ರಿ ಅಂದರೆ ಯಾರು ಅಂತ ಕೇಳಿದರೆ ನೋಡಿ, ಇದೂ ಕೂಡ ಮತ್ತೆ ರಿಪೀಟ್ ಆಗಿರುವಂಥದ್ದು ನೋಡ್ಬೋದು. ಲಕ್ಷ್ಮಣ. ಹಾಗೆ ಯಾರ ಕೈಯಲ್ಲಿ ದರ್ಪಣವಿದ್ದು ಪ್ರಯೋಜನವಿಲ್ಲ ಅಂತ ಹೇಳಿದರೆ ಅಂಧಕನ ಕೈಯಲ್ಲಿ. ಹಾಗೆ 40ನೇ ಪ್ರಶ್ನೆಯ ರೀತಿಯಲ್ಲಿಯೇ ಇಲ್ಲಿ ಒಂದು ಕೇಳಿದರೆ ಎಲ್ಲರೊಳು ಕಲಿಬೀನೇ ಮಿಡುಕುಳ್ಳ ಗಂಡನು ಆನಿ ಹರಿಬಕ್ಕೆ ನಿಲ್ಲದಂಗೈಸುವನು ಕಡು ಹೀಹಾಳಿಯುಳ್ಳವನು. ಈ ಸೊಲೆಗಳಲ್ಲಿ ದ್ರೌಪದಿ ಹೇಳುವಂತಹ ಮಿಡುಕುಳ್ಳ ಗಂಡನು ಯಾರು ಅಂತಂದರೆ ಅದು ಭೀಮ. ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು ಅಂದರೆ ಅದು ಬಾಲಕನಂತ ಹೇಳ್ಬಿಟ್ಟು ನಿರ್ಲಕ್ಷಿಸಬಾರ್ದು ಅಂತ ಅರ್ಥ. ಕೆಂಪು ಪೆಟ್ಟಿಗೆ ಸೇರಿದಂತಹ ಪ್ರಾಣಿ ಯಾವುದು ಅಂತ ಹೇಳಿದರೆ ಅದು ಸಿಂಹ ಬಾಲದ ಕೋತಿಗಳು. ದುರಾಸೆಯ ಹುಡುಗನನ್ನು ನಿರಾಕರಿಸಿದಂಥವರು ಯಾರು ಅಂತ ಇದೆ, ಅದು ನಿಶಾ ಶರ್ಮಾ. ದಣಿಗಳ ದಾಂಪತ್ಯಕ್ಕೆ ಮುಗಿಸೋ ಸಾಕ್ಷಿಯಾಗಿದ್ದು ಯಾವುದು ಅಂತಂದರೆ ಅದು ಬೆಳ್ಳಿ ಒಂದು ಲೋಟ. ಸತ್ತಿರೋದು ನಿಮ್ಮದು ಇವತ್ತಲ್ಲ ನಾಳೆ ನೀವೇ ಕುಂತು ತಿನ್ನೋ ಪ್ರಾಣಿ, ಅದಕ್ಕೆ ಯಾಕೆ ನಷ್ಟ ಕಟ್ಟಬೇಕು? ನಾಳೆ ಮಾಡೋ ಸಾರು ಇವತ್ತೇ ಮಾಡಿರಿ. ಈ ವಾಕ್ಯವನ್ನು ಫಾರೆಸ್ಟ್ ನಾಗರಾಜನ ಇಂತಹ ಮನೋಭಾವ ಏನನ್ನು ಸೂಚಿಸ್ತದೆ ಅಂದರೆ ಅದು ಉಡಾಫೆ. ನೋಡಿ, ಈ ಒಂದು ಪ್ರಶ್ನೆ ಬಹಳಷ್ಟು ಬಾರಿ ರಿಪೀಟ್ ಆಗಿರುವಂಥದ್ದನ್ನು ನೋಡ್ಬೋದು. ಮುನ್ಸಿಪಾಲ್ಟಿ ಪ್ರೆಸಿಡೆಂಟರ ಹೆಸರು ಖಾನ್ ಸಾಹೇಬರು. ರೇಂಜರ್ ಅವರು ಆನೆಗೆ ಶೂಟ್ ಮಾಡುವಂತೆ ಯಾರಿಗೆ ಸೂಚಿಸ್ತಾರೆ ಅಂದರೆ ನಾಗರಾಜನಿಗೆ. ಇನ್ನು ಬಿಟ್ಟ ಸ್ಥಳಗಳಿಗೆ ಸರಿಯಾದಂತಹ ಪದಗಳನ್ನು ತುಂಬಿರಿ ಅಂತ ಹೇಳಿದ್ದಾರೆ. ಬಸಲಿಂಗನಿಗೆ ಕಾಣಿಸಿಕೊಂಡಂತಹ ತೊಂದರೆ ಯಾವುದು ಅಂತಂದರೆ ಎಡಗಣ್ಣಿನ ಒಂದು ನೋವು. ಡ್ಯಾಶ್ ಇದು ಮಲ್ಲಣ್ಣ ಚಹಾದ ಅಂಗಡಿಯ ಹೆಸರು ಅಂತಂದರೆ ಅದು ಚಂದ್ರ ಭವನ. ಹಾಗೆ ಇದು ಅಬ್ದುಲ್ ಕಲಾಂರವರ ಆತ್ಮಚರಿತ್ರೆಯ ಹೆಸರು ವಿಂಗ್ಸ್ ಆಫ್ ಫೈರ್. ಡ್ಯಾಶನಿಗೆ ಶೇಷನು ರಾಮಾಯಣದ ಕಥೆಯನ್ನು ಹೇಳ್ತಾನೆ ಅಂದರೆ ಅದು ವಾತ್ಸಾಯನಿಗೆ. ಇನ್ನು ಬದುಕು ಡ್ಯಾಶನ್ನು ಬಿಟ್ಟು ಇರುವುದಿಲ್ಲ ಅಂದರೆ ಅದು ಭಾಷೆಯನ್ನು ಬಿಟ್ಟು ಇರುವುದಿಲ್ಲ. ಇನ್ನು ಶಿಲುಬೆ ಏರಿದ್ದಾನೆ ಅನ್ನುವಂಥದ್ದು KS ನಿಸಾರ್ ಅಹಮದ್ ರವರು ಬರೆದಿರುವಂಥದ್ದು. ಭಕ್ತಿ ಭಂಡಾರಿ ಅಂತ ಹೇಳಿಬಿಟ್ಟು ಬಸವಣ್ಣನವರಿಗೆ ಕರೆಯಲಾಗುತ್ತೆ. ಪುರಂದರದಾಸರು ರಚಿಸಿರುವಂಥದ್ದು ಅವರ ಅಂಕಿತನಾಮ ಪುರಂದರ ವಿಠಲ. ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಅನ್ನುವಂಥದ್ದು ಲಲಿತಾ ಸಿದ್ದಬಸವಯ್ಯ ಅವರು. ಸುಕನ್ಯಾ ಮಾರುತಿಯವರು ಒಮ್ಮೆ ನಗುತ್ತೇನೆ. ಮುಂದೆ 2 ಅಂಕದ ಪ್ರಶ್ನೆಗಳು. ಸೀತೆಯ ತಲನಕ್ಕೆ ಕಾರಣಗಳೇನು ಅಂತ ಇದೆ. ಗಂಡರೈವರು 3 ಲೋಕದ ಗಂಡರಾರು ವಿವರಿಸಿ. ನೋಡಿ, ಈ ಪ್ರಶ್ನೆಗಳು ಅಷ್ಟೇ ಬಹಳಷ್ಟು ಬಾರಿ ರಿಪೀಟ್ ಆಗಿರುವಂಥದ್ದನ್ನು ನೋಡ್ಬೋದು. ಕ್ರಿಸ್ಮಸ್ ಮನೆಗೆ ಹೊತ್ತು ತಂದಿದೆ. ಮುದುಕಿ ಯಾರನ್ನ ಏನಂತ ಪ್ರಾರ್ಥಿಸ್ತಾಳೆ ಅಂತ. ಹಾಗೆ ಇಲ್ಲಿ 2-3 ವಾಕ್ಯದ ಪ್ರಶ್ನೆಗಳು ಗದ್ಯಗಳಿಗೆ ಸಂಬಂಧಿಸಿರುವಂಥದ್ದು. ಸೀತಾಳ ಪೈಕಿ ನಂಬಿಕೆಗಳು ಹೇಗಿದ್ವು ಅಂತ. ಅಬ್ದುಲ್ ಕಲಾಂರವರ ಯಶಸ್ಸಿನ ಮಂತ್ರಗಳಾವು. ಬುದ್ಧಣ್ಣ ಮನೋರಮೆಗೆ ಹೇಗೆ ಉಪಚರಿಸ್ತಾಳೆ. ಹಳ್ಳಿಯ ಚಹಾದ ಅಂಗಡಿ ಅಂದರೆ ಹೇಗಿರ್ತದೆ ಅಂತ. ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು ಅಂತ. ಹಾಗೆ ಉಚ್ಚನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸ್ತೇವೆ ಅಂತ ಪುಟ್ಟಯ್ಯ ಹೇಳಿದರು. ಹಾಗೆ ದುರ್ಗಪ್ಪ ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ಹೇಗೆ ವಿವರಿಸ್ತಾನೆ ಅಂತ. ಆನೆಯನ್ನು ನಿಯಂತ್ರಿಸಲು ವೇಲಾಯುಧನ ಅಪ್ಪ ಹೇಳಿದಂತಹ ಉಪಾಯಗಳೇನು ಅಂತ ಇದೆ. ಇನ್ನು ಮುಂದಿನದನ್ನು ನೋಡೋಣ. ಯಾವುದಾದ್ರೂ 2 ವಾಕ್ಯಗಳ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯ ಬರೆಯಿರಿ ಅಂತ ಕೇಳಿದರೆ ತಾಯಿಯ ಮೊಲವಾಲು ನಂಜಾಗಿ ಕೊಲುವುಡೆ ಅಂತ ಅರ್ಥ. ಇದು ವಚನಗಳಿಗೆ ಸಂಬಂಧಿಸಿರು. ಜ್ಯೋತಿ ನೀನ್ಯಾರ ಹೋಲಾರು, ಅಬ್ಬಲೆಯವರ ರಸಬಳ್ಳಿ, ಬರಲುಂಟೆ ಸುಗ್ಗಿ ಮತ್ತೆ ಅನ್ನುವಂಥದ್ದು. ಹಾಗೆ ಮುಂದಿನದು ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ ಅಂತ ಇದೆ. ಹಾಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ, ಅದು ವಾಲ್ಪರೈ ಅಭಿವೃದ್ಧಿ ತಂದ ದುರಂತ, ನಮ್ಮ ಭಾಷೆಯಲ್ಲಿ ಓದಿದ್ದೇ ಮೈಗೆ ಹತ್ತುವುದು ಅನ್ನುವಂಥದ್ದು, ಕನ್ನಡವನ್ನು ಕಟ್ಟುವಂತಹ ಕೆಲಸ ಅನ್ನುವಂಥ ಗದ್ಯಕ್ಕೆ. ಆತನ ಈಚೆಗೆ ಮೀನುಗಳೇ ನಾಚಬೇಕು ಅನ್ನುವಂಥದ್ದು ದಣಿಗಳ ಬೆಳ್ಳಿ ಲೋಟ ಅನ್ನುವಂತಹ ಗದ್ಯ. ಇನ್ನು ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ಲಿ ಇದ್ದ ಹಾಗೆ ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು. 2 ಕಡೆ ಹೊರಗಡೆಯಿಂದ ಎಕ್ಸ್ಪೋರ್ಟ್ ಆದವು. ರಾವಣನ ಮನ ಪರಿವರ್ತನೆ ಕವಿ ಹೇಗೆ ವಿವರಿಸಿದ್ದಾನೆ. ಇದು ನೋಡಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅದರಲ್ಲಿ 4 ಅಂಕದ ಪ್ರಶ್ನೆಗಳು.
ಹಾಗೆ ದ್ರೌಪದಿ ಅವಮಾನಕ್ಕೊಳಗಾದಂತಹ 3 ಪ್ರಸಂಗಗಳು ಇದು ಕೂಡ ಅಷ್ಟೇ. ನಗರ ಜೀವನದ ಯಾಂತ್ರಿಕ ವಿವರಗಳು ಮುಂಬೈ ಜಾತಕದಲ್ಲಿ ಯಾವ ರೀತಿಯಾಗಿ ಚಿತ್ರಿತಗೊಂಡಿದೆ ಅಂತ. ಇನ್ನು 40ನೆಯ ಪ್ರಶ್ನೆ, ಕೆಲವಂ ಬಲ್ಲವರಿಂದ ಕಲಿತು ಕೆಲವಂ ಶಾಸ್ತ್ರಗಳಂ ಕೇಳುತ್ತಂ ಕೆಲವಂ ಆಳ್ಪವರಿಂದ ಕಂಡು ಕೆಲವಂ ಸುಜ್ಞಾನದಿಂದೊಡನೋತ್ತ ಕೆಲವಂ ಸಜ್ಜನ ಸಂಘದಿಂದಲರಿಯಲ್ ಸರ್ವಜ್ಞನಪ್ಪ ನರಂ ಫಲವು ಪಳ್ಳ ಸಮುದ್ರವೈ ಹರಹರ ಶ್ರೀ ಚೆನ್ನಸೋಮೇಶ್ವರ ಅಂತ ಇದೆ. ಇಲ್ಲಿ ಶಾಸ್ತ್ರಗಳನ್ನು ಹೇಗೆ ಕಲಿಬೇಕು ಅಂತ ಇದೆ. ಇನ್ನು ಪದ್ಯದ ಕವಿಯ ಕಾವ್ಯಾಂಕಿತ ಯಾವುದು ಅಂತ ಇದೆ. ನರನು ಸರ್ವಜ್ಞನಾಗುವ ಮಾರ್ಗಗಳನ್ನು ಕವಿ ಹೇಗೆ ಸಮರ್ಥಿಸ್ತಾರೆ. ಹಾಗೆ ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ಬಸಲಿಂಗನ ಕೊನೆಯಲ್ಲಿ ತೆಗೆದುಕೊಂಡಂಥ ನಿರ್ಧಾರ ಯಾವುದು ವಿವರಿಸಿ ಅಂದರೆ ದಣಿ ಹಾಗೂ ಒಳೆಯ ನಡುವಿನ ಸಮರವನ್ನು ಚಿತ್ರಿಸಿ ಅಂತ ಇದೆ. ಹಾಗೆ ನಿದ್ರೆ ಮಂಪರಿನಿಂದ ಡ್ರೈವರ್ ಪರಂಧಾಮಕ್ಕೆ ಹೋದಂತಹ ಒಂದು ಸಂದರ್ಭವನ್ನು ವಿವರಿಸಿ. ನಾಗರಾಜನ ನಿಗೂಢಿನ ಸಾವಿನ ಬಗ್ಗೆ ಜನರ ಉಪಾಯಗಳೇನಾಗಿತ್ತು. ಇನ್ನು ಭಾಷಾಭ್ಯಾಸವನ್ನು ನೋಡೋಣ. 2 ಪದಗಳಿಗೆ ಸಮಾನಾರ್ಥಕಗಳನ್ನು ಬರೆಯಿರಿ ಅಂತ ಇದೆ. ಪಥ ಅಂದರೆ ದಾರಿ ಅಂತ ಅರ್ಥ, ರಸ್ತೆ ಅಂತಲೂ ಕೂಡ ಆಗುತ್ತೆ. ಇನ್ನು ಮಾರ ಅಂದರೆ ಕಾಮ ಮತ್ತು ಮನ್ಮಥನಿಗೂ ಕೂಡ ಕರೀತಾರೆ. ಇನ್ನು ಪುಷ್ಪ ಅಂದರೆ ಹೂವು, ಕುಸುಮ, ಸುಮ. ಪದಗಳಿಗೆ ಗುಣವಾಚಗಳನ್ನು ಬರೆಯಿರಿ ಅಂತ ಕೇಳಿದರೆ ಮಂಕಾದ, ಮಂಕು ಅಂತ ಅರ್ಥ. ಹಾಗೆ ಮಡದಿ ಅಂತ ಆಗುತ್ತೆ. ಎಳೆ ನಗೆ, ನಗೆ ಎಂತಹದ್ದು ಎಳೆಯದಾದಂಥದ್ದು. ಮೀನು ಎಂತಹದ್ದು ಮರಿ ಮೀನು. 2 ಪದಗಳ ತತ್ಸಮ ರೂಪ ಬರೆಯಿರಿ ಅಂತ ಕೊಡಿದರೆ ಜಸ, ಯಶ, ಹರಣ, ಪ್ರಾಣ, ಸಗ್ಗ, ಸುಗ್ಗಿ, ಸ್ವರ್ಗ, ಸಗ್ಗ ಅಂತ ಆಗುತ್ತೆ. ಹಾಗೆ ಮುಂದಿನದು 2 ಪದಗಳಿಗೆ ಕ್ರಿಯಾಪದಗಳನ್ನು ಬರೆಯಿರಿ ಅಂತ ಕೇಳಿದರೆ ಕ್ರಿಯಾ ಧಾತುವನ್ನು ಬರೆಯಿರಿ. ತಿಂದನು ಅನ್ನುವಂಥದ್ರಲ್ಲಿ ತಿನ್ನು, ಬೀಸುತ್ತಿತ್ತು ಅನ್ನುವಂಥದ್ರಲ್ಲಿ ಬೀಸು, ನಲಿಯುತ್ತಿತ್ತು ಅನ್ನುವಂಥದ್ರಲ್ಲಿ ನಲಿ. 2 ಪದಗಳಿಗೆ ವಿಶೇಷ ರೂಪ ಬರೆಯಿರಿ ಅಂತ ಕೇಳಿದರೆ ಈ ವಿಶೇಷ ರೂಪವನ್ನು ಅಂದ್ರೂ ಕೂಡ ಕ್ರಿಯಾಪದದ ಮೂಲ ರೂಪನೇ ಆಗುತ್ತೆ. ಇದನ್ನು ಈ ಒಂದು ಪ್ರಶ್ನೆ ನಿಮ್ಮ ಒಂದು ಸಿಲೆಬಸ್ಸಲ್ಲಿ ಇಲ್ಲ. ಸೊ ಆದರೂ ಕೂಡ ನೋಡೋಣ. ಕೊಂದನು ಅನ್ನುವಂಥದ್ರಲ್ಲಿ ಕೊಲ್ಲು, ಓದಿದನು ಅನ್ನುವಂಥದ್ರಲ್ಲಿ ಓದು ಆಗುತ್ತೆ, ಬಂದರು ಅನ್ನುವಂಥದ್ರಲ್ಲಿ ಬರುವಂಥದ್ದು ಆಗುತ್ತೆ. ಮತ್ತು ಕಾಲಸೂಚಕನೂ ಕೂಡ ಇರ್ಬೋದು. ನನ್ನ ಅನಿಸಿಕೆಯ ಪ್ರಕಾರ ಕಾಲಸೂಚಕ ಇರಬಹುದು ಇದು. ಹಾಗೆ 2 ಪದಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಬರೆಯಿರಿ ಅಂತ ಕೇಳಿದರೆ ಬಲ್ಲವರು ಇದು ಪ್ರಥಮ ವಿಭಕ್ತಿ, ವಲ್ಲಭನ ಅನ್ನುವಂಥದ್ದು ಬಂದಿರೋದ್ರಿಂದ ಷಷ್ಠಿ, ಸಲಿಲಂ ಅನ್ನುವಂಥದ್ದು ದ್ವಿತೀಯ. ಹಾಗೆ ಪುಸ್ತಕಗಳ ಮಹತ್ವ ಮತ್ತು ದೇಶಾಭಿವೃದ್ಧಿಯಲ್ಲಿ ಯುವಕರ ಪಾತ್ರ ಅಂತ ಇದೆ. ಇದು ಒಂದು ಪ್ರಬಂಧಗಳನ್ನು ಕುರಿತು ಒಂದು ವಿಡಿಯೋ ಇದೆ. ಅದರ ಒಂದು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅವುಗಳನ್ನು ಕೂಡ ನೀವು ರೆಫರ್ ಮಾಡಬಹುದು. ಹಾಗೆ ಮುಂದಿನದು ಒಂದು ಯಾರನ್ನು ಕೊಲ್ಲುವುದಿಲ್ಲ ಅಂತ ಹೇಳ್ಬಿಟ್ಟು ವಿದ್ಯಾದೇವತೆ ಹೇಳುತ್ತೆ ಅಂದರೆ ರಾಮ ಲಕ್ಷ್ಮಣರನ್ನು. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಅಂದರೆ ಅಂಧಕನ ಕೈಯಲ್ಲಿ. ಗಂಡರೈವರು, 3 ಲೋಕದ ಗಂಡರೈವರು, ಇವರಲ್ಲಿ ಈ ಪದ್ಯ ದ್ರೌಪದಿ ಯಾರನ್ನು ಕುರಿತು ಹೇಳ್ತಾಳೆ ಅಂತಂದರೆ ಭೀಮನನ್ನು ಕುರಿತು ಹೇಳ್ತಾಳೆ. ಏನು ಬಂದೇ ತೀರುತ್ತದೆ ಎಂಬ ನಂಬಿಕೆಯಲ್ಲಿ ಜೀಸಸ್ ಶಿಲುಬೆ ಏರಿಸ್ತಾರೆ ಅಂದರೆ ದೈವರಾಜ್ಯ. ಮುದುಕಿ ಯಾವ ದೇವರಿಗೆ ಹರಕೆಯನ್ನು ಹೊಡ್ತಾಳೆ ಅಂದರೆ ಕುಟ್ಟೆ ಮಲ್ಲಪ್ಪನಿಗೆ. ಕನ್ನಡಿಗರು ಕನ್ನಡ ನಾಡಲ್ಲಿಯೇ ತಪಲಿಗಳಾಗಿದ್ದರೆ ಅವರಿಗೆ ಆಶ್ರಯವೆಲ್ಲಿದೆ ಅನ್ನುವಂಥದ್ದು. ಸಂಕಷ್ಟಗಳಿಗೆ ಒಂದು ಮಿತಿ ಇದೆ, ಅವರ ತಾಳ್ಮೆಗೆ ತಪ್ಪು ಅರ್ಥ ಹಚ್ಚಬಾರದು. ಭಾಷೆಯನ್ನು ಬಿಟ್ಟು ಬದುಕಿರುವುದಿಲ್ಲ. ಲೇಖಕರ ನುಡಿಯಲ್ಲಿ ಸಂದೇಶ ಯಾವುದಂದರೆ ಮಾತೃಭಾಷೆಯ ಮಹತ್ವ. ಹಳ್ಳಿಯ ಚಹಾಪಾಳರದ ಅಂಗಡಿಯ ಹೆಸರು ಚಂದ್ರಭವನ. ಹಾಗೆ ನಾಗರಾಜ ಕೋವಿಡ್ಗೆ ಎಲ್ಲಿ ಕುಳಿತಿದ್ದ ಅಂದರೆ ಶಿಕಾರಿ ಗಂಡಿಯಲ್ಲಿ ಕುಳಿತಿರ್ತಾನೆ. ಇನ್ನು ಸತ್ತಿರೋದು ಇವತ್ತಲ್ಲ ನೋಡಿ. ಎಲ್ಲ ಪ್ರಶ್ನೆ ಪತ್ರಿಕೆಗಳು ಈ ಒಂದು ಪ್ರಶ್ನೆ ರಿಪೀಟ್ ಆಗಿರುವಂಥದ್ದನ್ನು ನೋಡ್ಬೋದು. ನಾಗರಾಜನ ಉಡಾಫೆಯಿಂದ ಆನೆ ಶಾಸ್ತ್ರದವನು ಏನಂತ ಭವಿಷ್ಯ ನುಡಿದ್ರೆ 5 ಜನರು ಸಾವನ್ನಪ್ತಾರೆ ಅಂತ ಹೇಳ್ಬಿಟ್ಟು. ಬಿಟ್ಟ ಸ್ಥಳ ನೋಡೋಣ. ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದಂತಹ ರಾಜಕಾರಣಿ ಅದು ರುದ್ರಪ್ಪ. ಶಾಂಭವಿ ನದಿಯಲ್ಲಿ ಮರಿಮೀನುಗಳನ್ನು ಹಿಡಿಯುವಂತಹ ಆಟ ಆಡಿದವನು ಯಾರು ಅಂದರೆ ಅದು ಗುಡ್ಡ. ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದಂಥವರು ಶಿವಸುಬ್ರಹ್ಮಣ್ಯ ಅಯ್ಯರವರು. ಕನ್ನಡವು ಕಸ್ತೂರಿ ಅಲ್ಲವೇ ಅಂತ ಹೇಳಿದವರು ಯಾರು ಅಂದರೆ ಅದು ಮನೋರಮೆ. ಹಾಗೆ ದುರಾಸೆ ಹುಡುಗನನ್ನು ನಿರಾಕರಿಸಿದಂತಹವರು ನಿಶಾ ಶರ್ಮಾ. ಹಾಗೆ ಹೊಂದಿಸಿ ಬರೆಯಿರಿ ನೋಡೋಣ. ಪಗೆಯಂ ಬಾಲಕನೆಂಬರೆ ಅನ್ನುವಂಥದ್ದು ಸೋಮೇಶ್ವರ ಶತಕ. ಹಾಗೆ ಜಾಲಿಯ ಮರದಂತೆ ಪುರಂದರದಾಸರು ರಚಿಸಿದರೆ. ಇನ್ನು ಹತ್ತಿ ಚಿತ್ತ ಮತ್ತು ಅನ್ನುವಂಥದ್ದು ದ ರಾ ಬೇಂದ್ರೆಯವರದು. ಹತ್ತಿ ಚಿತ್ತ ಅನ್ನುವಂಥದ್ದು ಟಿ ಯಲ್ಲಪ್ಪ ಅವರದು. ಹಾಗೆ ಒಮ್ಮೆ ನಗುತ್ತೇನೆ ಅನ್ನುವಂಥದ್ದು ಸುಕನ್ಯಾ ಮಾರುತಿ. ಹಬಲಿಯವರ ರಸಬಳ್ಳಿ ಅನ್ನುವಂಥದ್ದು ಜನಪದ. ಹಾಗೆ ಮುಂದಿನದು ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರ್ತಾರೆ ನೋಡಿ. ಇದು ಕೂಡ ಅಷ್ಟೇ
ರಿಪೀಟ್ ಆಗಿರುವಂಥದ್ದನ್ನು ನೋಡ್ಬೋದು. ಯಾರಿಗೆ ತತ್ವಜ್ಞಾನ ಹೇಳಿ ಪ್ರಯೋಜನವಿಲ್ಲ, ಮಗು ಕಲಿತ ವಿದ್ಯೆಗಳಾವು, ಶಿಲುಬೆಗೆರಿಸಿದವನ ಗುಣಗಳು ಇಂದು ಯಾವ ವೇಷ ತಾಳಿವೆ, ಕೊನೆಯಲ್ಲಿ ಬಸಲಿಂಗ ಏನಂತ ನಿಶ್ಚಯ ಪಡೆದುಕೊಳ್ತಾನೆ ಅಂತ, ಕಲಾಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು ಅಂತ ಇದೆ, ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು, ಕೋಟೆಯ ಕಟ್ಟಡ ಹೇಗಿರುತ್ತೆ ಅಂತ. ಹಾಗೆ ಇವು ದೀರ್ಘಗದ್ಯಕ್ಕೆ ಸಂಬಂಧಿಸಿರುವಂಥ ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳನ್ನು, ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ, ಆನೆಯನ್ನು ಹದ್ದುಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುಧನ ಅಪ್ಪ ಏನು ತಿಳಿಸಿದ್ದ ಅಂತ, ಅರಣ್ಯ ಇಲಾಖೆಯವರು ನಾಗರಾಜನನ್ನ ಕುರಿತು ಏನಂತ ಜಾಹೀರಾತು ಕೊಟ್ಟರು, ಸಂದರ್ಭ ಕೆಲವೊಮ್ಮೆ ಬಲ್ಲವರಿಂದ ಕಲಿತು ಆ ಒಂದು ಪದ್ಯವನ್ನು ಕೊಟ್ಟು ಬರೀಲಿಕ್ಕೆ ಪ್ರಶ್ನೆ ಕೊಟ್ಟಿರ್ತಾರಲ್ಲ ಅವುಗಳನ್ನು ಅರ್ಥೈಸ್ಕೊಂಡು ಬರೆಯುವಂತಹ ರೀತಿಯಲ್ಲಿಯೇ ಆ ಒಂದು ವಾಕ್ಯಗಳನ್ನು ಕೂಡ ನೋಡಿಬಿಟ್ಟು ಆಯ್ಕೆ, ಆಮೇಲೆ ಯಾವಾಗ ಹೇಳಿದರು, ಅದರ ಸಂದರ್ಭ ಏನು, ಹಾಗೆ ಸ್ವಾರಸ್ಯ ಏನಾಗಿತ್ತು ಅನ್ನುವಂಥದ್ದನ್ನು ಬರಿಬೇಕಾಗುತ್ತೆ. ಕುಳಿತು ಕೆಮ್ಮುವ ಪ್ರಾಣಿ ದೀನದಲಿತ ತನಕ್ಕೆ ಧಿಕ್ಕಾರವಿರಲಿ ಅನ್ನುವಂಥದ್ದು, ಆಡುವುದು ಅವುಗಳಿಗೆ ಅನಿವಾರ್ಯ, ಕೆಮ್ಮ ನೋಡು ನಿಮ್ಮ ಎದುರು 2 ಆಯ್ಕೆಗಳಿವೆ, ವದ್ಯಂ ಗದ್ಯಂ ಹೃದ್ಯಂ ಅನ್ನುವಂಥದ್ದು. ಆನೆ ಸಾಕುವುದು ಅಂದರೆ ಎಲೆಕ್ಷನ್ಗೆ ನಿಂತ ಹಾಗೆ, ಆನೆ ಬೇಲಿ ದಾಟಿ ಹೋಯ್ತು ಸಾರ್ ಅನ್ನುವಂಥದ್ದು. ಇನ್ನು 5-6 ವಾಕ್ಯದ ಪ್ರಶ್ನೋತ್ತರಗಳು. ಇಲ್ಲಿ ನಾವು ಇದನ್ನು ನೋಡ್ತಾ ಹೋಗೋಣ, ಭಾಷಾಭ್ಯಾಸವನ್ನು. ಕೆಳಗಿನ 2 ಪದಗಳಿಗೆ ಸಮಾನಾರ್ಥಕಗಳನ್ನು ಬರೆಯಿರಿ ಅಂತ ಕೇಳಿದರೆ, ಸಸೇಮಿರ ಅಂದರೆ ಏನೂ ಗೊತ್ತಿಲ್ಲ ಅಂತ ಅರ್ಥ, ಮಾರ ಅನ್ನುವಂತಹ ಪದಕ್ಕೆ ಮನ್ಮಥ ಅಂತ ಬರಿಬೋದು, ಗಾಲಿ ಅಂದರೆ ಅದು ಚಕ್ರ. ಹಾಗೆ ಮುಂದಿನದು, ಕೆಳಗಿನ 2 ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ ಅಂತ ಕೇಳಿದರೆ, ಉಗೆ ಅಂತಂದರೆ ಆವಿ ಆಗುವಂಥದ್ದು ಅಂತೀವಲ್ಲ, ಕುದಿದ ನಂತರ ಅದು ನೀರು ಇದ್ದಂಥದ್ದು ಆವಿಯಾಗಿ ಹೋಗುತ್ತಲ್ಲ, ಅದಕ್ಕೆ ಆವೆ ಅಂತ ಕರೀತಾರೆ. ಆಮೇಲೆ ಇನ್ನೂ ಒಂದು ಆಡುಭಾಷೆಯಲ್ಲಿ ಉಗೆ ಅಂತಂದರೆ ಉಗುಳುವಂಥದ್ದಕ್ಕೂ ಕೂಡ ಹೇಳ್ತಾರೆ. ಇನ್ನು ಕಲಿ ಅಂದರೆ ವೀರ ಅಂತ ಅರ್ಥ. ಹಾಗೆ ತಿಳಿದುಕೊಳ್ಳುವಂಥದ್ದು ಕೂಡ ಬರುತ್ತೆ. ಗುರು ಅಂದರೆ ಭಾರ ಅಂತಲೂ ಆಗುತ್ತೆ, ಹಿರಿದು ಅಂತಲೂ ಆಗುತ್ತೆ, ಆಮೇಲೆ ಪಾಠವನ್ನು ಕಲಿಸುವಂಥ ಶಿಕ್ಷಕ ಅಂತಲೂ ಕೂಡ ಆಗುತ್ತೆ. ಕೆಳಗಿನ 2 ಪದಗಳಿಗೆ ತದ್ಭವ ರೂಪವನ್ನು ಬರೆಯಿರಿ ಅಂತ ಕೇಳಿದರೆ, ವೀರ ಬೀರ, ಕಸ್ತೂರಿ ಕತ್ತೂರಿ, ಆಕಾಶ ಆಗಸ. 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ ಅಂತ ಕೇಳಿದರೆ, ಲೋಟ ಬೆಳ್ಳಿಯ ಲೋಟ ಬೆಳ್ಳಿ, ಹಾಸುಗಂಬಿಯಲ್ಲಿ ಹಾಸು, ಶುದ್ಧ ನೀರಿನಲ್ಲಿ ಶುದ್ಧ. ಕೆಳಗಿನ 2 ಪದಗಳಿಗೆ ಧಾತುಗಳನ್ನು ಬರೆಯಿರಿ. ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತ ಹೇಳ್ಬಿಟ್ಟು ಕರೀತಾನೆ, ಬಿದ್ದನು ಅನ್ನುವಂಥದ್ರಲ್ಲಿ ಬೀಳು, ಹಾಗೆ ತಿನ್ನುತ್ತಾನೆ ಅನ್ನುವಂಥದ್ರಲ್ಲಿ ತಿನ್ನು, ಕರೆಯುತ್ತಾನೆ ಅನ್ನುವಂಥದ್ದಲ್ಲಿ ಕರೆಯಾಗುತ್ತೆ. ಹಾಗೆ 2 ಪದಗಳ ಒಂದು ಅನ್ಯದೇಶೀಯ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ, ಡ್ರೈವರು, ಆಮೇಲೆ ಕ್ಲೀನರು, ಇವು ಇದಾವಲ್ಲ ಅವು ಅನ್ಯದೇಶೀಯ ಪದಗಳಾಗುತ್ತೆ. ಇನ್ನು ಕನ್ನಡ ರಾಜ್ಯೋತ್ಸವದ ಆಚರಣೆ ಮತ್ತು ವಿದ್ಯಾರ್ಥಿ ಜೀವನದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳ ಮಹತ್ವ ಇವುಗಳನ್ನು ಕೊಟ್ಟಿದ್ದಾರೆ. ಇವುಗಳಲ್ಲಿ 2ರಲ್ಲಿ 1 ಬರೀಬೇಕಾಗುತ್ತೆ. ಇನ್ನು ವೈಯಕ್ತಿಕ ಪತ್ರ ಮತ್ತು ವ್ಯಾವಹಾರಿಕ ಪತ್ರ ಇವೆರಡರಲ್ಲೂ ಕೂಡ 1 ಬರೀಬೇಕಾಗುತ್ತೆ. ಈ ಒಂದು ಪತ್ರಲೇಖನ ಮತ್ತು ಪ್ರಬಂಧಗಳ ಒಂದು ವಿಡಿಯೋ ಕೂಡ ಇದೆ, ಅದರ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಅದನ್ನು ಲಿಂಕನ್ನು ಕೊಟ್ಟಿರ್ತೇನೆ, ಅವುಗಳನ್ನು ರೆಫರ್ ಮಾಡಿಬಿಟ್ಟು ನೀವು ಅಭ್ಯಾಸ ಮಾಡೋದು. ಇಷ್ಟನ್ನು ಅಭ್ಯಾಸ ಮಾಡಿದರೆ ನೀವು ಪರೀಕ್ಷೆಗೆ ಸಹಾಯ ಆಗಬಹುದು ಅನ್ನುವಂಥ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಕೊಟ್ಟಿದ್ದೇನೆ. ಧನ್ಯವಾದ.